ಶರಣಾರ್ಥಿಗಳೇ, ಇವತ್ತು ಸಂತ ತುಕಾರಾಮ್ ಮಹಾರಾಜರು ವೈಕುಂಠಕ್ಕೆ ಹೋಗಿರ್ತಕ್ಕಂಥ ದಿನ. ಆ ದಿನದ ನಿಮಿತ್ತವಾಗಿ ಒಬ್ರು ಯಾರಾದ್ರೂ ಒಂದು ಅಭಂಗ ಹೇಳ್ತೀರಿ, ಒಂದು ಅಭಂಗವನ್ನು ಕೇಳಿ ನಂತರ ಯಥಾರೀತಿ ಚಿಂತನೆ ಪ್ರಾರಂಭ ಮಾಡ್ತೀವಿ. ಯಾರಾದ್ರೂ ಒಂದು ಅಭಂಗವನ್ನ ನೀವೇ ಇದು ಮಾಡ್ತೀರ. ಕುರುವೇ ಸರ್ವ ಲೋಕಾನ ಸಜೇ ಭವರೋಗಿನ ಹರೇ ಸರ್ವವಿದ್ಯಾಯ ದಕ್ಷಿಣಾಮೂರ್ತಯೇ ನಮೋ ನಮಃ. ಶ್ರೀ ಗುರುಂ ಪರಮಾನಂದಂ ವಂದೇ ಸ್ವಾನಂದಗತ ಯಶಸಾಹಿತ್ಯ ಮಾತ್ರೇ ದಾನಂದಾಯತೇತ. ಓಂ ಶ್ರೀ ಗುರು ಸವಲಿಂಗಾಯ ನಮಃ. ಓಂ ಶ್ರೀ ಗುರು ಚನ್ನಬಸವೇಶ್ವರಾಯ ನಮಃ. ಓಂ ಶ್ರೀ ಗುರು ಇಂತೆ ತ್ರಿಮೂರ್ತಿಗಳು ಮತ್ತು 770 ಮನಗಳ ಅಸಂಖ್ಯಾತ ಶರಣರ ಶ್ರೀಪಾದ ಪರಮಾತ್ಮರಿಗೆ ಅನಂತನಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಪ್ರಾತಸ್ಮರಣೀಯವಾಗಿರ್ತಕ್ಕಂಥ ಪರಮ ಪೂಜ್ಯಪಾದ ಯೋಗೀಶ್ವರ ನಿರುಪಮಾಶರಣ ನಿರಂಜನ ಲಿಂಗಸ್ವರೂಪ ಪರಿಪೂರ್ಣ ವ್ಯಾಪಿಸಿ ಆಗಾಗ ಲೀಲೆಗಾಗಿ ಪ್ರಕಟವಾಗಿರುವ ಪ್ರಕಟ ಆಗುವಂತಹ ಪರಮ ಪೂಜ್ಯ ಗುರುದೇವರಾಗಿರುವ ಅಲ್ಲಮಠ ಗುರುದೇವರ ಶ್ರೀಪಾದಗಳನ್ನ ಎನ್ನ ಮಸ್ತಕದ ಮೇಲೆ ಧಾರಣ ಮಾಡಿಕೊಂಡು ತತ್ಸ್ವರೂಪರೇ ಆಗಿರ್ತಕ್ಕಂತಹ ಶಿವಯೋಗಿ ಸಿದ್ದರಾಮರ ಶ್ರೀಪಾದಗಳನ್ನ ಎನ್ನ ಮಧ್ಯದಲ್ಲಿ ಧಾರಣ ಮಾಡಿಕೊಂಡು ಅವರಿರುವರ ಒಂದು ಅನುಭಾವ ಚಿಂತನೆಯನ್ನ ಆಲಿಸಬೇಕಂತೇಳಿ ನಾಡಿನ ಸಮಸ್ತ ಶರಣ ಬಂದವರು ಬಾಂಧವರು ಇಲ್ಲಿ ಸೇರಿದ್ದೀರಿ. ತಮ್ಮೆಲ್ಲರ ಶ್ರೀಪಾದಗಳಿಗೆ ಶರಣಾರ್ಥಿಗಳನ್ನ ಹೇಳಿ, ಇವತ್ತು ಸಂತ ತುಕಾರಾಮ್ ಮಹಾರಾಜರು ಸಶರೀರವಾಗಿ ವೈಕುಂಠಕ್ಕೆ ಹೋದಂತ ದಿನ ಅಂತೇಳಿ ಆಚರಣೆಯನ್ನು ಮಾಡ್ತಾರೆ. ಇದಕ್ಕೆ ತುಕಾರಾಮ್ ಬೀಜ ಅಂತ ಕೂಡ ಕರೀತಾರೆ. ತುಕಾರಾಮರ ಬಗ್ಗೆ ನನಗೊಂದು 2-3 ಮಾತಾಡ್ಬೇಕಂತೇಳಿ ಅನಿಸಿತ್ತು. ಯಾಕಂತಂದ್ರ ಅವರು ಬಹಳ ದೊಡ್ಡ ನಮ್ಮ ದೇಶ ಕಂಡಂತಹ ಬಹಳ ದೊಡ್ಡ ತತ್ವದರ್ಶಿಗಳು ಹೌದು, ಸಾಕ್ಷಾತ್ಕಾರವನ್ನು ಮಾಡ್ಕೊಂಡಿರ್ತಕ್ಕಂತಹ ಮಹಾಪುರುಷರು ಹೌದು. ಅವ್ರದೊಂದು ಅಭಂಗ ಏನ ಅಭಂಗ ಅಂತಂದ್ರ, ಆಮಿ ಚಾತೋ ತುಮಿ ಕೃಪಾ असोध्यावी सकळा सांगावी विनंती माझी वाढवेल झाला उभा पांडुरंग वैकुंठा श्रीरंग बोलवितो अंतकाळी विटो आम्हासी पावला कोळी सहित झाला गुप्त स्वतः ತುಕಾರಾಮರ ಅಭಂಗನೆ. ತುಕಾರಾಮ್ ಗಾದೆಯೊಳಗ 3627ನೇ ಅಭಂಗ. ಅವರಿಗಿರ್ತಕ್ಕಂಥ ಮಾತು. ಅದಕ್ಕಿಂತ ಮೊದಲು ಕೂಡ ಅವರು ಒಂದು ಮಾತನ್ನ ಹೇಳ್ಯಾರ. ಏನಂತಾರಂತಂದ್ರೆ, ಅವರು ಕರಾವಿಸಿ ಕಾಮ ಉಗಾಚ ವಾರವಾಶ್ರಮ ಅವಗೆ ಏಕಮಯ राज्य बोलो चालो नहीं दुखियाची सत्ता नचले से झाले आता नाही तुका पुन्हा हरपला या तुका. ಇದು ಕೂಡ ಅವರದೇ ಅಭಂಗ. ಅವ್ರು ಏನ್ ಹೇಳ್ತಾರಂತಂದ್ರೆ, ಆಮಿ ಜಾತೋ ನಾನೀಗ ಹೋಗ್ತೀನಿ. ಈ ಧೈರ್ಯ ಇರಬೇಕು. ಎಲ್ಲರೂ ನಾನು ಹೋಗ್ತೀನಿ ಅಂತ ಹೇಳಂಗಿಲ್ಲ. ಎಲ್ಲರೂ ನಾನು ಇರ್ತೀನಿ ಅಂತ ಅಂತಾರ. ಇನ್ನ ಮಕ್ಕಳ ಮದುವೆ ಮಾಡಬೇಕು,
ಇನ್ನೊಂದಿಷ್ಟು ಆಸ್ತಿಯನ್ನ ಗಳಿಸಬೇಕು, ಇನ್ನೊಂದಿಷ್ಟು ಮನೆ ಕಟ್ಟಬೇಕು. ಇನ್ನ ಒಂದು ಕತೆ ಹೇಳ್ತಾರ, ಕಥಾಪ್ರಿಯರು ಬಹಳ ಮಂದಿ ಇರ್ತಾರ ಅನಿಸಿದರೆ. ಹಿಂಗಾಗಿ ಒಬ್ಬ ವ್ಯಕ್ತಿ ಸಾಯಕತ್ತಿದಂತ. ಸಾಯವತ್ತೊಳಗ ಶ್ರೀಮಂತ ವ್ಯಕ್ತಿ ಅನಂತ ಧನ ಸಂಪತ್ತನ್ನ ಸಂಪಾದಿಸಿದಂತವ. ಸಾಯವತ್ತೊಳಗ ಅವ ಕ ಕ ಕ ಕ ಅನಾಕತ್ತಿದ್ದ. ಮಕ್ಕಳಿಗೆ ಟೆನ್ಷನ್. ಅಪ್ಪ ಏನ್ ಹೇಳ್ತಾನ, ಸಾಯುವತ್ನಾಗರೆ ಸಾಯಕತ್ತಾನರೆ ಏನಾರ ಆಸ್ತಿ ಪತ್ತಿ ಮಾಡಿರ್ಬೇಕು, ಆ ಆಸ್ತಿ ವಿವರಗಳನ್ನು ಹೇಳ್ತಿರ್ಬೇಕವ. ಅವ್ನು ಹೆಂಗಾರೆ ಮಾಡಿ ಇನ್ನೊಂದು 5-10 ನಿಮಿಷ ಉಡ್ಸುನು ಅಂತೇಳಿ ಆಗಿನ ವೈದ್ಯರನ್ನ ಕರೆದು ಕೇಳ್ತಾರ. ಹೆಂಗಾರೆ ಮಾಡ್ಲಿ, ಏನು ಹೇಳಕತ್ತಾನ, ಹೇಳಿ ಸಾಯ್ತಾನವ, ಹೇಳಿ ಸಾಯ್ತಾನ, ಏನಾರು ಹೇಳಕತ್ತಾನ ಕೇಳೋಣ ಅಂತೇಳಿ ಡಾಕ್ಟರ್ ವಿನಂತಿ ಮಾಡ್ತಾರ. ಅವಾಗ ಡಾಕ್ಟರ್ ಅಂತ ಅದೆಲ್ಲ ಭಾಳ ಬುದ್ಧಿ ಔಷಧ, 20-30 ಸಾವಿರ ಖರ್ಚು ಆಗ್ತದೆ, ಆದ್ರೆ ಒಂದ್ 2-3 ನಿಮಿಷ ಅಷ್ಟೇ ಮಾತಾಡಬಹುದು, ಅಷ್ಟು ಸಾಮರ್ಥ್ಯ ಬರ್ತದ, ನೋಡ್ರಿ ಹೆಂಗ್ ಮಾಡ್ತೀರಿ ಅಂತ ಡಾಕ್ಟರ್ ಅಂತಾರ. ಅದಕ್ಕ ಅಲ್ಲಿ ಇರ್ತಂತ ಅವ್ರ ಮಕ್ಕಳು ಏನಂತಾರ ಅಂತಂದ್ರೆ, 20-30 ಸಾವಿರ ಹೋದ್ರೆ ಹೋಗ್ಲಿ, ಅವ್ನು ಇಂಜೆಕ್ಷನ್ ಮಾಡ್ರಿ. ಇಂಜೆಕ್ಷನ್ ಮಾಡಿದಂತ ಹಾಸ್ಯ ಕೊಟ್ಟೇನ ಬಿದ್ದಿದ್ದಲ್ಲ ಎದ್ದು ಕೊಡ್ತಾ ಆ ಕಸಬರಿಗೆ ತಿನ್ನಲಿ ಕರ ಹೊಡೀರಿ ಅಂತ ಅದು ಸತ್ತ. ಅರ್ಥ ಆಗಿರ್ಬೇಕ್ರಿ. ಅಂದ್ರ ಕಸಬರಿ ಮ್ಯಾಗಿನ ವ್ಯಾಮೋಹಿಸಬೇಕು, ಕಸಬರಿಗೆ ತಿನ್ನಲಿ ಅಂತ ಹೇಳ್ತ. ತುಕಾರಾಮರು ಇಂಥವ್ರಲ್ಲ, ಸಂತ ತುಕಾರಾಮರು ಈ ಥರದವ್ರಲ್ಲ. ಅವ್ರು ಏನ್ ಹೇಳ್ತಾರ, ಆಮಿ ಚಾಟು, ನಾನು ಹೋಗ್ತೀನಿ ಅಂತಾರ. ಈಗ ಹೇಳಿ ಹೋಗೋದು ಬಹಳ ದುರ್ಲಭದ ರೀ. ಈಗ ಯಾರು ಹೇಳಿ ಹೋಗ್ತಾರ ಅವ್ರು ಮಾತ್ರ ಹೇಳಿ ಬರ್ತಾವ್ರ. ಯಾರು ಕರ್ದಾಗ ಬರ್ತಾರ ಅವ್ರು ಹೋಗುವಾಗ ಹೇಳಿ ಹೋಗ್ತಾರೆ. ಯಾರು ಕರ್ದಾಗ ಮಾತ್ರ ಬರ್ತಾರ ಅವ್ರು ಮಾತ್ರ ಹೋಗುವಾಗ ಹೇಳಿ ಹೋಗ್ತಾರೆ. ಹಾಗಂತಂದ್ರೆ ಇಲ್ಲಿ ಬಹಳಷ್ಟು ಮಂದಿ ಮುಮುಕ್ಷು ಜನರು, ಗುರುವೇ ನಮಗ ಕರುಣಾ ಮಾಡಕ್ಕೆ ಬಾ 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 ಅಂತೇಳಿ ಎಲ್ಲಾ ಮುಮುಕ್ಷು ಜನರು ಯಾವಾಗ ಏಕಕಾಲಕ್ಕ ಪ್ರಾರ್ಥನೆಯನ್ನು ಮಾಡ್ತಾರ, ಅವಾಗ ಮುಮುಕ್ಷುಗಳ ಹೊರಪುಣ್ಯ ಏಕತ್ರ ಆ ಸಂತರ ಅವತರಣ ಆಗ್ತದೆ. ಆಮಿ ಅವರೇ ಹೇಳಿದ ಮಾತು ಕಾಲಂದ್ರೆ, ಆಮಿ ವೈಕುಂಠವಾಸಿ ಆಲೋ ಕಾರಣಾಸಿ. ನಾವ್ ಯಾರು ಶರಣರು ಈ ಮಾತನ್ನ ಹೇಳ್ಯಾರ. ಹಿರಿಯರು ಸಿದ್ದಲಿಂಗೇಶ್ವರರು ಶರಣರ ಬಗ್ಗೆ ಇವೆಲ್ಲಿರ್ತಾರಪ್ಪ ಶರಣರು, ಅವ್ರಿರುವಂತ ಸ್ಥಾನ ಯಾವುದು, ಆ ಚಿಶಕ್ತಿಯಲ್ಲಿ ಅವರು ನೆಲೆ ನಿಂತಾರ ಅಂತೇಳಿ ಹಿರಿಯರು ಸಿದ್ದಲಿಂಗೇಶ್ವರರ ಪ್ರಮಾಣದಲ್ಲಿ ಆ ಚಿಶಕ್ತಿಯೊಳಗ ನಿತ್ಯ ಮುಕ್ತರಾಗಿರ್ತಕ್ಕಂಥ ಶರಣರು ಕಾಲ ಕಾಲಕ್ಕ ಅವತರಣ ತಗೊಂಡಾರ. ಹಾಗೆಯೇ ತುಕಾರಾಮ್ ಮಹಾರಾಜರು ಕೂಡ ಆಮೇ ವೈಕುಂಠವಾಸಿ. ನಾವೆಲ್ಲವ್ರಪ್ಪ ಅಂತಂದ್ರೆ ನಾವು ವೈಕುಂಠವಾಸಿಗಳು. ಆಲೋ ಕಾರಣಾಸಿ ಅಂತ, ಇಲ್ಲ ಯಾಕೆ ಬಂದೀನಿ ಅಂತ ನನ್ನ ಕಾರಣ ಅದ, ಅದಕ್ಕಾಗಿ ನಾವು ಬಂದವರು, ಕಾರಣಕ್ಕಾಗಿ ಬಂದವರು. ಕಾಯಿ ಮುಗಿಸಂದ್ರೆ ಹೋಗ್ತೀವಿ ಅಂತ ಹೇಳ್ತಾರೆ. ಜಗಾಚ ಕಲ್ಯಾಣ ಸಂತಾಂಚ ವಿಭೂತಿ ಅಂತನೂ ಕೂಡ ಅವರೇ ಹೇಳಿದ್ರು. ಯಾಕೆ ಅವತರಣ ಆಗ್ತದಪ್ಪ ಅಂತಂದ್ರೆ ಇಡೀ ಜಗತ್ತಿನ ಕಲ್ಯಾಣಕ್ಕಾಗಿ ಅವರು ಬಂದಿದ್ದಾರೆ. ಅದಕ್ಕಾಗಿ ಹೋಗುವಂತವರು ಕೂಡ ಅವ್ರು ಹೇಳಿ ಹೋಗ್ತಾರ, ಆಮೇಲೆ ಚಾಕು ಹೀಗೆ ಹೇಳಿ ಹೋಗೋರು ಬಹಳ ಕಠಿಣ ರೀ. ಸಂತ ನಮ್ಮ ಶಿಷ್ಯನಾಳ ಸಾಹಿಬರು ಕೂಡ ಬಿಡ್ತೀನಿ ದೇಹ ಬಿಡ್ತೀನಿ ಅಂತ ಹೇಳ್ಬೋದವ್ರು. ಸಿದ್ಧಾರೂಢರು ಕೂಡ ನಾನಿಂದ ಹೋಗ್ತೇನ್ರಿಪ್ಪ ಅಂತ ಹೇಳ್ಬೋದವ್ರು. ಯಾರು आम्ही जातो, ನಾನು ಹೋಗ್ತೀನಿ. तुम्ही कृपा असो द्यावी,
ಇದು ದೊಡ್ಡ ಮಾತ್ರ. ಇದು ಸಂತರಾಗ್ಲಿ ಶರಣರದಾಗ್ಲಿ ಅವನು ಸ್ವತಃ ಪರಬ್ರಹ್ಮ ಸ್ವರೂಪರಿದ್ರೂ ಕೂಡ ಇಷ್ಟೊಂದು ವಿನೀತವಾಗಿ ಮಾತಾಡ್ತಾರಂತಂದ್ರೆ, ತುಮಿ ಕೃಪಾ ಸೋದ್ಯಾಗಿ, ನಿಮ್ಮೆಲ್ಲರ ಕೃಪಾ ನನ್ನ ಮೇಲೆ ಇರ್ಲಿ ಅಂತಾರವರು. ನಾನು ಅಂತೀನಿ, ನಿಮ್ಮೆಲ್ಲರ ಕೃಪಾ ಯಾರು ಮಾಡ್ಕೊ ನೋಡಿ. ರಾಜಪ್ಪ ಅಂತ ಯಾರದಾರಲ್ಲ, ದಯವಿಟ್ಟು ಸರ ಮ್ಯೂಟ್ ಮಾಡ್ಕೋಬೇಕು. ಎಸ್ ರಾಜಪ್ಪ ಹೇಳಿ ಮ್ಯೂಟ್ ಮಾಡ್ಕೋದ್ರ ಈಗೇನು ಆಗ್ತಿರಂಗಿಲ್ಲ. ಏನನ್ನಕತ್ತಾರ ತುಕಾರಾಮ್ರು? ಸಕಲ ಸಂಗಾವಿ ವಿನಂತಿ ಮಾಡಿ, ಎಲ್ಲರ ಮೇಲೆ ಒಂದು ವಿನಂತಿಯನ್ನು ಹೇಳ್ತೀನಿ ನಾನು. ಏನು ವಿನಂತಿ? ವಾಡ ವೇಳ ಕಾಲ ಉಪಾಪಾಂಡುರಂಗ ವೈಕುಂಠ ಶ್ರೀರಂಗ ಬೋಲಾವಿತು. ಇದು ನೋಡ್ರಿ ಎಂತ ಮಾತಾಡ. ವಾಡ ವೇಳ ಕಾಲ ಉಪಾಪಾಂಡುರಂಗ, ಈ ದೃಶ್ಯ ಬಹಳ ಅದ್ಭುತರಿದು. ಅಲ್ಲ, ತುಕಾರಾಮ್ರೇ ಹೇಳಕತ್ತಾರ ವಾಡ ವೇಳ ಕಾಲ ಅಂದ್ರೆ ಸಮಯ ಬಹಳ ಎದಕ್ಕಾಗಿ? ಆ ಪಾಂಡುರಂಗ, ಆ ಪಾಂಡುರಂಗ ನಿಂತ್ಕೊಂಡು ಸಮಯ ಬಹಳ ಆಯ್ತು. ನಿಂತ ಏನ್ ಮಾಡಕತ್ತಾನ? ವೈಕುಂಠ ಶ್ರೀರಂಗ ಬೋಲತ್ತು. ಆ ವೈಕುಂಠದಲ್ಲಿರ್ತಕ್ಕಂಥ ಶ್ರೀರಂಗ ನನ್ನನ್ನ ಕರೆಯಕತ್ತಾನ. ನಮಗೆಲ್ಲ ಬಹಳ ಮಂದಿನ ಕೇಳಿ ಅವ್ರ ಸಾಯವತ್ನ್ಯಾಗ ಯಮದೂತರು ಬಂದು ಕರೀತಾರಂತ ಕಾಣಿಸ್ತದೆ. ಯಾರು ಸಾಯವತ್ತು ಕೇಳಿ ನೀವು ನಿಮಗೇನ್ ಕಾಣಕತ್ತದಪ್ಪ ಅಂತಂದ್ರೆ, ಯಾರು ದೊಡ್ಡ ದೊಡ್ಡ ಮನುಷ್ಯರು ಬಂದು ಕಾಣಕತ್ತಾರ್ರಿ, ನಮ್ಮನ್ನ ಜಡ್ಡಿದಂಗಾಗತೈತಿ, ಅಕ್ರಾಳ ವಿಕ್ರಾಳ ದೃಶ್ಯ ಕಾಣಕತ್ತವ, ಹಾಗೆ ರಾತ್ರಿ ಆಗತೈತಿ, ರಾತ್ರಿ ಹಗಲಾಗತೈತಿ, ಹಿಂಗೆ ಹೇಳಿ ಸಾವಿರ ಬಹಳ ಜನ. ಆದ್ರೆ ತುಕಾರಾಮ್ರ ಏನ್ ಹೇಳ್ತಾರ್ರಿ? ವಾಡ ವೇಳ ಕಾಲ ಆ ಪಾಂಡುರಂಗ, ಪಾಂಡುರಂಗನೇ ಸ್ವತಃ ಪಾಂಡುರಂಗನೇ ಬಂದ ನಿಂತು ಬಹಳ ಸಮಯ ಆಯ್ತು. ವೈಕುಂಠ ಶ್ರೀರಂಗ ಬೋಲ, ವೈಕುಂಠಕ್ಕ ಶ್ರೀರಂಗ ನನ್ನನ್ನ ಕರೆದ. ಸ್ವತಃ ಭಗವಂತನೇ ಬಂದು ಭಕ್ತರನ್ನ ಕರೆಯುವುದು ಬಹಳ ದೊಡ್ಡ ಭಾಗ್ಯ. ಭಾಗ್ಯವತ್ತು ಮಹಾರಾಜರು. ಅಂತಕಾಳಿ ವಿಧೋ ಅಮಾಸಿ ಪಾವನ, ಇದು ಕೂಡ ಭಾಗ್ಯವೇ. ಅಂತಕಾಳಿ ವಿಧೋ ಅಮಾಸಿ ಪಾವನ, ಅಂತಕಾಲದಲ್ಲಿ ಈ ಸಮಯ ಅಂತ್ಯದ ನಾನೀಗ ಹೋಗಿದ್ದೀನಿ. ಈ ಸಮಯದಲ್ಲಿ ಸಾಕ್ಷಾತ್ ವಿಠ್ಠಲ ಪರಬ್ರಹ್ಮ ನನ್ನನ್ನ ನೋಡಿದ. ಅಮಾಸಿ ಪಾವನ, ಬೇರೆ ಯಮಧರ್ಮ ಬಂದು ನೋಡೋದಾಗ್ಲಿ, ಯಮದೂತರು ಬಂದು ನೋಡೋದಾಗ್ಲಿ, ಭೂತ ಪ್ರೇತಾದಿಗಳು ನೋಡೋದಾಗ್ಲಿ, ಇದು ಬೇರೆ. ಸಾಕ್ಷಾತ್ ವಿಠ್ಠಲ ಬಂದು ನೋಡ್ಬೇಕಲ್ಲ. ಹೌದಿಲ್ಲ? ತುಕಾರಾಮರು ವಾಕ್ಯ ಅಂತಾರ, ಅಂತಕಾಳಿ ವಿಧೋ ಅಮಾಸಿ ಪಾವನ. ಅಂತ್ಯಕಾಲ ಯಾವಾಗ ಬರ್ತದೆ ಅನ್ನೋದು ಗೊತ್ತಿಲ್ರಿ, ನನಗೂ ಗೊತ್ತಿಲ್ಲ, ತಮಗೂ ಗೊತ್ತಿಲ್ಲ. ಅದು ನಿತ್ಯ ಇರ್ತದ. ಈ ಕ್ಷಣಾನ ಅದು ಇರಬಹುದು, ಇದೇ ಮಾತುಗಳು ಕೊನೆಗೂ ಇರಬಹುದು, ಅಥವಾ ಇನ್ನೂ 100 ವರ್ಷ ಆಯುಷ್ಯ ಇರಬಹುದು, ಇನ್ನ ಸಾವಿರಾರು ಮಾತುಗಳನ್ನ ಆಡಬಹುದು. ಆದ್ರೆ ಅಂತ್ಯಕಾಲ ಯಾವುದು ಗೊತ್ತದೆ? ಪೂಜ್ಯರಾಗಿರ್ತಕ್ಕಂಥ ಸಿದ್ದೇಶ್ವರ ಮಹಾಸ್ವಾಮಿಗಳು ಒಂದು ಕಥೆ ಹೇಳ್ತಿದ್ರು, ನಮ್ಮೆಲ್ಲರಿಗೆ ಅದು ಪರಿಚಯ ಅದ. ಏನಾಗ್ತತಿ ಅಂತ ಕೇಳಿದ್ರ, ಒಬ್ಬ ಶ್ರೀಮಂತ, ಅವನಿಗೆ ಏನಾಯ್ತಂತಂದ್ರ, ನನ್ನ ಕೊನೆ ಸಮಯದ ನಾನು ಏನ್ ಮಾಡ್ಬೇಕು ಅಂತ ವಿಚಾರ ಮಾಡಿ ಹುಡುಕ್ಯಾಕೋ ಅಂತ ಹೋದಂತ. ಅಲ್ಲಿ ಒಬ್ರು ಸಪರ್ಸಿಗಳಿದ್ರು. ಅವ್ರ ಹತ್ರ ಹೋಗಿ ಕೇಳಿದ, ಗುರುವೇ, ನಾನು ನನ್ನ ಜೀವನವನ್ನೆಲ್ಲ ಕಳೆದಿದ್ದೀನಿ, ಈಗ ಸ್ವಲ್ಪ ಸಮಯದ ನಾನು ಏನ್ ಮಾಡ್ತೀನಿ? ಅವಾಗ ಆ ಗುರುಗಳು ಹೇಳಿದ್ರಂತ, ನೋಡಪ್ಪ, ಅಂತ್ಯ ಸಮಯದೊಳಗ ಭಗವಂತನ ಸ್ಮರಣ ಮಾಡುವಂತ. ಅಂತ್ಯ ಸಮಯ ಯಾವಾಗ ಬರ್ತದಲ್ಲ, ಅವಾಗ ಭಗವಂತನ ಸ್ಮರಣ ಮಾಡಿ. ಆಯ್ತು ಅಂತ ಅಂದ್ಕೊಂಡ್ರಪ್ಪ ಶ್ರೀಮಂತ ವ್ಯಕ್ತಿ. ಅವಾಗ ತಪಸ್ವಿಗಳಿಗೆ ಕೇಳಿದ್ರಂತ, ಅಲ್ಲ
ಸಮಯ ಯಾವ ಬರ್ತತಿ ಅನ್ನೋದು ಏನಾರಿಗೆ ಗೊತ್ತಿದೆ ಏನಂತ ನಾವು ಶ್ರೀಮಂತ ಅನ್ನಂತ ಓ ಸ್ವಾಮಿಗಳ ಪೂಜರೆ ಇದನ್ನ ನನಗೆ ಗೊತ್ತಿಲ್ಲ, ದಯವಿಟ್ಟು ನನಗೆ ಇದನ್ನು ಹೇಳ್ರಿ, ಅಂತ ಸಮಯ ಯಾವಾಗ ಬರ್ತತಿ ನನಗೆ ಹೇಳ್ರಿ ಅಂತ ಕೇಳಿದ್ರಿ. ಅವಾಗ ಸ್ವಾಮೀಜಿಯವರಂದ್ರಂತ ಪೂಜ್ಯರಂದ್ರಂತ ಅದು ನನಗ ಗೊತ್ತಿಲ್ಲ, ಅಂತ ಸಮಯ ಯಾವಾಗ ಬರ್ತತಿ ಅಂತ. ಮತ್ತೆ ನೀಗೇನು ಹೇಳ ಸಿದ್ದೇಶ್ವರ ಸ್ವಾಮಿಗಳು ಹೇಳ್ಕತ್ತೀನಿ ಬಹಳ ಮಾರ್ಮಿಕ ಕಥೆ. ಯಾರಿಗೆ ಗೊತ್ತದ್ರಿಪ್ಪ? ಏನಾರ ಗೊತ್ತ? ಯಾವ ಉಸಿರು ಕೊನೆದಾಗ್ತದೆ ಅನ್ನೋದು ಗೊತ್ತಿಲ್ಲ, ಯಾವ ಮಾತು ಕೊನೆದಾಗ್ತದೆ ಅನ್ನೋದು ಗೊತ್ತಿಲ್ಲ. ಚಲೋ ಇದ್ರಿ, ಚಲೋ ಮಾತಾಡ್ಕೊಂತಿದ್ದ. ನಾನು ಕನ್ನಡ ನೋಡಿ ನೋಡ್ಬೇಕು. ಇಲ್ಲಿ ಪ್ರವಚನ ಬಡೋಬಾಳ ಅಂತ ಇಲ್ಲಿ ನಮ್ಮ ಸಮೀಪ ಬಡೋಬಾಳದೊಳಗ ಆ ಸ್ವಾಮೀಜಿಯವರು ಪ್ರವಚನ ಮಾಡಕತ್ತಿದ್ರು. ಮಾತಾಡ್ತಾ 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 ಎಕ್ದಮ್ ಅವರಿಗೆ ಲೋ ಬಿ ಪಿ ಆಯ್ತು. ನಮ್ಮ ಮುಂದೆ ಹೇಳ್ತಿದ್ರು ಘಟನಾ. ಲೋ ಬಿ ಪಿ ಆಗಿ ಅಲ್ಲೇ ಕುಸಿದು ಬಿದ್ದು ದೇಹವೇ ಹೋಯ್ತು, ಅವ್ರು ಪ್ರಾಣನ ಹೋಯ್ತು. ಏನಿಲ್ಲ, ಹೌದಿಲ್ರಿ? ಮಾತಾಡ್ತಾ ಮಾತಾಡ್ತಾ ಹೋಯ್ತು. ಒಬ್ಬೊಬ್ಬರು ನೃತ್ಯ ಮಾಡ್ತಿರ್ತಾರ, ಬಹಳ ಸಂತೋಷದಿಂದ ನೃತ್ಯ ಮಾಡೋ ಟೈಮ್ನಾಗ ಹೋಗಬಿಡ್ತಾವ. ಕೆಲವು ಮಂದಿ ಲಗ್ನ ಆಗಿರ್ತತಿ, ತಾಳಿ ಕಟ್ಟಿರ್ತಾನ, ತಾಳಿ ಕಟ್ಟಿ ಹೋಗೇ ಬಿಟ್ಟ. ಬರಾಕತ್ತಿದ್ದ, ಎಡವಿ ಬಿದ್ದ, ಹೋಗಿ ಬಿಟ್ಟ. ಉಣ್ಣಾಕತ್ತಿದ್ದ, ಉತ್ತುತ್ತ ಭಯ ಹಾಕಿದ್ದ, ಹೋಗಿ ಬಿಟ್ಟ. ಇಂದ ಎಷ್ಟೋ ಪ್ರಸಂಗಗಳು ನೋಡ್ತೇವೆ ನಾವು. ಯಾರಿಗೆ ಗೊತ್ತದಪ್ಪ ಅಂತ್ಯಕಾಲ? ತುಕಾರಾಮರ ಭಾಗ್ಯವಂತ ಯಾಕಂತಂದ್ರೆ ಅಂತ್ಯಕಾಳಿ ವಿಧೋ ಅಮ್ಹಾಸಿ ಪಾವಲ, ಭಗವಂತ ಬರ್ಬೇಕಲ್ರಿ, ಅವ ಬಂದ ನೋಡ್ಬೇಕು ನಮಗೆ. ಇದು ಭಾಗ್ಯ ಬರಬೇಕು. ತುಕಾರಾಮರ ಮಾತು ಇವತ್ತೇ ಹೇಳಿದ ಮಾತು ಬಂದದು, ಆಗಿನ ಸಮಯದೊಳಗ ಇವತ್ತು ಹೇಳಿದ ಮಾತದು. ಅಂತ್ಯಕಾಳಿ ವಿಧೋ ಅಮ್ಹಾಸಿ ಪಾವಲ, ಸಾಕ್ಷಾತ್ ಭಗವಂತನೇ ಕೊನೆಯ ಸಮಯದಲ್ಲಿ ಬಂದು ನಮ್ಮನ್ನು ನೋಡ್ತಾನ ಅಂತಂದ್ರೆ ಎಂತ ಪುಣ್ಯವಂತಿರ್ಬೇಕು ಆ ಶರೀರ. ನಾವು ದೇವರನ್ನು ನೋಡೋದು ಬೇರೆ, ದೇವರ ಬರಬೇಕು ನೋಡಾಕ. ಅಂತಕಾಳಿ ವಿಠೋ ಅಮ್ಹಾಸಿ ಪಾವನ. ಯಾವಾಗ ನೋಡಿದ ಕುಡಿ ಸಹಿತ ಜಾಲ ಗುಪ್ತ ತುಕಾರ. ಅವಾಗ ಏನಾಯ್ತು ಅಂತಂದ್ರೆ ಕುಡಿ ಸಹಿತ ಜಾಲ ಗುಪ್ತ ತುಕ ಅಂತಂದ್ರ ದೇಹ ಸಹಿತವಾಗಿಯೇ ತುಕಾರಾಮರು ಗುಪ್ತರಾದರು. ಇದು ತುಕಾರಾಮರ ಅಭಂಗ. ಇವತ್ತಿನ ದಿನ ಇದನ್ನ ಹೇಳನು. ಈ ಅಭಂಗ ಹೇಳ್ತಾ ಹೇಳ್ತಾ ಆಮಿ ಜಾತೋ ಇನ್ನೊಂದು ವಾಕ್ಯ ಸೇರಿಸ್ತಾರ. ಅಂತ ಕಾಬ ತುಮಚಿ ಕೃಪಾ ಅಸೋದ್ಯಾಗಿ ಅಂತ ಇನ್ನೊಂದು ಅಭಂಗದಾಗ ಮತ್ತೊಂದು ಕಡೆ ಹೇಳ್ತಿರ್ತಾರೆ. ಎಲ್ಲರಿಗೂ ನಮಸ್ಕಾರ ಅಂತ ಹೇಳಿದ್ರಂತ ಮತ್ತೊಂದು ಅಭಂಗನೋದ. ಆದ್ರೂ ತುಕಾರಾಮ್ ಗಾಸೆಯೊಳಗಿರುವಂತದ್ದು ಏನಪ್ಪಾ ಅಂತಂದ್ರೆ ಇವತ್ತಿನ ದಿನ ನಾನು ಹೋಗ್ತೀನಿ, ಹೇಳಿ ಕೇಳಿ ಹೋಗ್ತೀನಿ ಅಂತಾರ. ಹೇಳಿ ಕೇಳಿ ಹೋಗ್ಬೇಕಂದ್ರ ಅವ್ರ ಜೀವನ ಎಷ್ಟು ಪರಿಶುದ್ಧ ಇರ್ಬೇಕು, ಎಷ್ಟು ಅವ್ರು ಬದುಕಿದ್ದು ಬಹಳ ವರ್ಷಗಳಾಗ್ರಿ. ಬಹಳ ಬಹಳ ಕಮ್ಮಿ ವರ್ಷ ಅವ್ರ ಜೀವನವನ್ನ ಜೀವಿಸ್ಯಾರ. ಬಹಳ ಕಮ್ಮಿ ವರ್ಷ ಜೀವನವನ್ನ ಜೀವಿಸಿ ಯಾರು ಮಾಡಲಾರದಂತ ದೊಡ್ಡ ಸಾಧನೆಯನ್ನು ಮಾಡ್ತಿದ್ದಾರೆ. 42-45 ವರ್ಷದೊಳಗ ಇನ್ನೊಂದು 2-3 ವರ್ಷ ಆದಾಗ ನಮಗೂ ಎಷ್ಟ ಆದ್ರು. ಆದ್ರೂ ಅವ್ರು ಸಾಧಿಸಿರ್ತಕ್ಕಂಥ ಒಂದು ಅರ್ಧ ಸಾಧನೆ ಸುದಕ್ಕ ಅರ್ಧರಾಗಿನ ಅರ್ಧ ಅಲ್ಲ, ಅರ್ಧರಾಗಿನ ನಾವು ಮಾಡಕ್ಕಾಗಿಲ್ಲ. ಬಹಳ ವಿಚಿತ್ರ ಜೀವನದ ತುಕಾರಾಮ್ ಮಹಾರಾಜ. ಹುಟ್ಟಿದ್ದು ಶೂದ್ರರಲ್ಲಿ. ತುಕಾರಾಮ್ ಮಹಾರಾಜ ಹುಟ್ಟಿದ್ದಲ್ಲೇ ಶೂದ್ರ ವಂಶ. ಮಾಡಿದ್ದು ಏನು ವ್ಯಾಪಾರಿ ಉದ್ಯೋಗ. ಅದೊಂದು ಅಭಂಗದ ಅವ್ರದ್ದು. ಏನಂತಾರಂತವ್ರು ಶೂದ್ರ ಜನ್ಮಜಾಲ ವೈಶ್ಯ ವ್ಯವಸಾಯ ಅಂತ ಏನೋ ಐತೆ. ಅದು ಬಹಳ ದಿವಸ ನಾನು ಓದಿದ ಮರ್ತೇನೆ. ಆದ್ರೆ ಜನ್ಮ ಆದವ್ರಿಗೂ ಶೂದ್ರ ವಂಶದಲ್ಲೇ, ಶೂದ್ರರ ಕುಲದಲ್ಲೇ, ಕೆಳವರ್ಗದಲ್ಲೇ. ಯಾವ ಜಾತಿಯೊಳಗೆ ಅಂಬಿಲೆಯ ಅಂತ ಕರೀತಾರೆ. ಅಂಬಿಲೆಯ ಅಂತ ಯಾವುದೋ ಒಂದು ಕಾಸ್ಟ್ ಬರುತ್ತೆ ಕೆಳವರ್ಗದವ್ರು. ಆದ್ರ
ಸಾಲಿಗ್ರಾಮದಲ್ಲಿ ಸಾಧಾರಣ ಶಾಲಿವಾಹನ ಶಕೆ 1530 ಮಾಘ ಶುದ್ಧ 5ನೇ ತಾರೀಕು ಶುಭ ಮುಹೂರ್ತದಲ್ಲಿ ಅವರು ಜನ್ಮ ಆಗಿರಂತೇಳಿ ಅವರು ಚರಿತ್ರೆಕಾರರು ಅವ್ರ ಜನ್ಮದ ಬಗ್ಗೆ ಬರ್ತಾರೆ. ಬಹಳ ಕಷ್ಟ ಜೀವನ, ತುಕಾರಾಮ್ ಮಹಾರಾಜನ ಜೀವನ ಅತಿಶಯ ಕಷ್ಟ. ಅವರಿಗೆ ಲೌಕಿಕವಾಗಿ ಗುರುಸೋದಕ್ಕೆ ಸಿಗಲಿಲ್ಲ. ಯಾರು ಅವ್ರನ್ನ ಹತ್ರ ಕರ್ಕೊಲಿಲ್ಲ. ಅವರಿಗೆ ಮತ್ತ ಪೂರ್ವಿಕರೇ ಗುರುಗಳಾಗಿ ಬರಬೇಕಾಗಿ ಬಂತು. ಮಾಘ ಶುದ್ಧ ದಶಮಿ ಪಾವನಿ ಗುರುವಾರ ಕೇಲ ಅಂಗೀಕಾರ ಕಾಮನೆ ಅಂತ ಒಂದು ಭಂಗನೆಯ ಮಾಘ ಶುದ್ಧ ದಶಮಿ ಗುರುವಾರ ದಿನ ಒಂದು ಸ್ವಪ್ನದಲ್ಲಿ ಬಾಬಾಜಿ ಚೈತನ್ಯರು ಕಾಣಿಸಿಕೊಂಡು ಅವರಿಗೆ ಗುರುಪದೇಶವನ್ನು ಮಾಡ್ತಾರೆ. ಸ್ವಪ್ನವನ್ನ ಮಾಧ್ಯಮ ಮಾಡಿಕೊಂಡು ಸದ್ಗುರುದೇವ ಅವರಿಗೆ ಉಪದೇಶವನ್ನು ಮಾಡ್ತಾರೆ. ಆ ನಂತರ ಅವರಿಗೆ ಕವಿತ್ವ ಸ್ಫೂರ್ತಿಯಾಗ್ತದ, ಕಾವ್ಯಗಳನ್ನು ಬರೀತಾರೆ. ಅವ್ರು ಬರೆದಿರ್ತಕ್ಕಂಥ ತುಕಾರಾಮ್ ಗಾಥಾ ಏನದಲ್ಲ, ಆ ಗಾಥೆಯನ್ನು ಕೂಡ ಆಗಿನ ಕಾಲದ ಏನ ಶಾಸ್ತ್ರಗಳಿದ್ರಲ್ಲ ಅದನ್ನ ಅವರು ಸ್ವೀಕಾರ ಮಾಡಕ್ಕೆ ಒಲ್ಲೆ ಅಂತಾರೆ. ಒಬ್ಬ ಶೂದ್ರಗಳನ್ನು ಹಾಡಾಕ್ಬೋದು. ವಿಚಿತ್ರ ಇದು. ಬಸವಾದಿ ಶರಣರದು ಯಾಕಷ್ಟೊಂದು ನಾವು ಕೊಂಡಾಡ್ತೀವಿ ಯಾಕಂತಂದ್ರೆ ಅವರು ಮುಂದೆ ಕುರಿತು ಬರೆಯಾಕ್ತಿದ್ರು. ಯಾರಿಗೆ? ಬಸವಣ್ಣನವರು ಬ್ರಾಹ್ಮಣ ವರ್ಗದಲ್ಲಿ ಜನಿಸಿದ್ರು. ದಲಿತರಾಗಿರ್ತಕ್ಕಂಥ ಎಷ್ಟೋ ಜನರಿಗೆ ಈ ವಚನ ಸಾಹಿತ್ಯ ಬರಿ ಅಂತ ಹೇಳಿದರು. ಜ್ಞಾನೇಶ್ವರರು ಹಾಗೆ ಮಾಡ್ಯಾರ. ಜ್ಞಾನೇಶ್ವರರು ಕೂಡ ಅವರು ಬ್ರಾಹ್ಮಣರಾಗಿ ಜನಿಸಿದ್ರು ಕೂಡ ಚೌಕಾಮೇಳನ ಹೆಂಡತಿ, ಚೌಕಾಮೇಳನ ಮಕ್ಕಳಿಗೆ ಅವರೆಲ್ಲ ದಲಿತರು. ನೀವು ಅಭಂಗ ಬರೀರಿ, ನಾನು ಅದ್ರ ಮೇಲೆ ಕೀರ್ತನೆ ಮಾಡ್ತೇನೆ ಅಂತ ಹೇಳಿದರು. ಆದ್ರೆ ತುಕಾರಾಮರ ಜೀವನದಲ್ಲಿ ಹಂಗಾಗಲಿಲ್ಲ. ಇವರಿಗೆ ಅಂತ ಹಿಂದೊಂದು ಬಲಾಢ್ಯ ಸಾಮರ್ಥ್ಯ ಸಿಗಲಿಲ್ಲ. ಇವ್ರಿಗೆ ಏನಾಯ್ತಪ್ಪ ಅಂತಂದ್ರೆ ಯಾವಾಗ ಇವರು ಅಭಂಗಗಳನ್ನ ಬರೆದ್ರು, ಮುಂಬಾಜಿ ಭುವ ಅಂತಕ್ಕಂಥವ್ರೊಬ್ರು ಅದನ್ನ ಕಂಪ್ಲೀಟ್ ಮಾಡ್ತಾರೆ ರಾಮೇಶ್ವರ ಭಟ್ಟನಿಗೆ. ರಾಮೇಶ್ವರ ಭಟ್ಟ ತುಕಾರಾಮರಿಗೆ ಏನ್ ಆಜ್ಞೆ ಮಾಡ್ತಾನಂತಂದ್ರೆ, ನೀ ಬರೆದಿರ್ತಕ್ಕಂಥ ಅಭಂಗಗಳನ್ನ ತಪಸ್ಸಿನಿಂದ ಬರೆದವರು ತಮ್ಮ ಇಡೀ ಜೀವನವನ್ನ ಬಿಟ್ಟು ತಪಸ್ಸನ್ನ ಮಾಡಿ ಸ್ವಾನುಭಾವವನ್ನ ಪಡ್ಕೊಂಡು ಸ್ವಾನುಭಾವದ ಒಂದು ಅಲ್ಲಿಂದ ಬಂದಂತ ತುರ್ಯಾವಸ್ಥೆಯಲ್ಲಿ ನಿಂತು ಹೇಳಿರ್ತಕ್ಕಂಥ ಮಾತುಗಳ ಅಭಂಗದವು ಅವನ್ನೆಲ್ಲ ಬರೆದಿಟ್ಟಿರ್ತಾರ. ಅವ ರಾಮೇಶ್ವರ ಭಟ್ಟ ಏನಂತಾನಂತಂದ್ರ, ಈ ಅಭಂಗಗಳನ್ನ ನೀನೇನ್ ಎಷ್ಟು ರೀತಿಯ ಬಂದಿಲ್ಲ, ಈ ಅಭಂಗಗಳನ್ನ ಓದ್ ನಿರ್ಣಯ ಮಾಡಿಸ್ಬೇಕು. ಹೆಂಗಾಗಿರ್ಬಾರ್ದ್ರಿ, ಅವ್ರ ಕಾವ್ಯವನ್ನೇ ಅವರ ಅಭಂಗ ಸಾಹಿತ್ಯವನ್ನೇ ನಿರ್ಣಯ ಮಾಡಿಸುವಂತ ಆಜ್ಞೆ ಮಾಡ್ತಾರೆ. ತುಕಾರಾಮರು ಕೂಡ ಅದನ್ನ ಸ್ವೀಕಾರ ಮಾಡ್ಕೊಂಡು ಹೋಗಿ ನಿರ್ಣಯ ಮಾಡಿಸಿಬಿಡ್ತಾರೆ. 10-12 ದಿನ ಅಲ್ಲೇ ನೀರಿನೊಳಗನ ಅಭಂಗಗಾತ ಇತ್ತು ಅಂತ ಹೇಳ್ತಾರೆ. 13ನೇ ದಿನಕ್ಕೆ ಅಭಂಗಗಾತ ಅದ್ರ ಮೇಲೆ ಬರ್ತದೆ. ಒಂದು ಹಾಲಿಸುವುದಕ್ಕ ನೀರಿನಿಂದ ತೊಯ್ದಿರಕ್ಕಿಲ್ಲ. ಇದು ಜೀವನದಲ್ಲಿ ನಡೆದಂತ ಅಪೂರ್ವ ಪ್ರಸಂಗ. ಅದನ್ನು ಚಾಲಿ ಬಿಡಕ್ಕಾಗೋದು ನೆನಪಲ್ಲಿ ಬಹುಶಃ ಮಾಡಬೇಕಿಲ್ಲ. ನಾವು ಶಿಬಿರ ಮಾಡಿದ್ದೀರಿ, ಈಗ ತಪ್ಪು ತಿಳ್ಕೊಬೇಡ್ರಿ. ಶಿಬಿರ ಮಾಡಿ ಶಿವಯೋಗವನ್ನು ಹೇಳಕ್ ಹೋಗ್ಕೊಂತಿದ್ದೆ. ಬಹಳ ಮಂದಿ ಗೊತ್ತದ, ನಮ್ಮಲ್ಲಿ ಚಿನ್ಮಯಾನಂದ ಸ್ವಾಮೀಜಿ ಅವರೆಲ್ಲ ಇರ್ಬೋದು. ನನ್ನ ಕಂಡೀಷನ್ ಇತ್ತು, ಕರೆಕ್ಟ್ 3 ಗಂಟೆಗೆ ನಾನು ಪಾಠ ಮಾಡ್ತೇನೆ. ಬೆಳಗಿನ 3 ಗಂಟೆಗೆ 3 ಗಂಟೆಗೆ ನಾನು ಶಿಬಿರನಾಗ ಪಾಠ ತಗೋದ್ನಾಗ 3 ಗಂಟೆಗಾದ್ರೆ ಅಟೆಂಡ್ ಇರ್ಬೇಕು. 3 ಗಂಟೆ 1 ನಿಮಿಷ ಆಯ್ತು ಅಂದ್ರ ನಿರ್ದಾಕ್ಷಿಣ್ಯವಾಗಿ ಸ್ವಾಮಿಗಳು ಸುದ್ಕೊಡೋದಕ್ಕೆ ನಾನು ಬರೋಂಗಿಲ್ಲ. ನೀವು ನನ್ನ ಪಾಠಕ್ಕೆ ಬರೋ ಅವಶ್ಯಕತೆನೇ ಇಲ್ಲ ಅಂತ
ಯಾರ ಆಯೋಜನೆ ಮಾಡಿದ್ರಲ್ಲ ಆ ಚಿನ್ಮಯಾನಂದ ಸ್ವಾಮೀಜಿಯನ್ನೇ ಹೊರ ಹಾಕಿ ನಾನು, ನೀ ನನ್ನ ಪಾಠಕ್ಕೆ ಬರಂಗಿಲ್ಲ, ಯಾಕಂದ್ರೆ ನಿನಗೆ ಸಮಯದ ಜ್ಞಾನ ಇಲ್ಲ, ಬರಬೇಡಂತ ಹೊರ ಹಾಕಿದೆ. ಆ ದಿವಸ ಪಾಠನ ಕೇಳಿದವು, ಹೊರಗೆ ಕೊಟ್ಟು ನಾನು ಕ್ಷಮಾ ಮಾಡ್ರಿ ಅಂತೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಅದು ಕರ್ಕೊಂಡಿಲ್ಲ, ನಾನು ಅವ್ರು ಹೊರ ಹಾಕಿದೆ. ಇದಕ್ಕಿಂತ ಪೂರ್ವದಲ್ಲೇ ನಾವು 5 ರಿಂದ 6 ಗಂಟೆವರೆಗೆ, ಬೆಳಗಿನ 5 ರಿಂದ 6 ಗಂಟೆವರೆಗೆ ಶೂನ್ಯ ಸಂಪಾದನೆಯನ್ನು ಹೇಳ್ತಿದ್ದೆ. ಅವಾಗ 70, 80, 90, 100 ಜನ ಕೇಳ್ತಿದ್ರು. ಈ ತರದ ನಾವು ಏನ್ ಪ್ರಭುದೇವರ ಬಗ್ಗೆ ನನಗೆ ಅಪಾರ ಭಕ್ತಿ ಅದ ರೀ. ನನ್ನ ಆತ್ಮ ಸ್ವರೂಪವಾಗಿ ಪಾಠ ಪ್ರವಚನ ಬಗ್ಗೆ ನಾನು ಹೇಳ್ತಾದ್ರೆ ಪೂಜೆ ಮಾಡಿದ್ರು. ಆಡಿಯೋ ಮಾಡೋದು, ಇದನ್ನ ಮಾಡೋದು, ಇದು ಮಾಡೋದು ಹೋಗ್ಬಿಟ್ಟೆ. 70 ಜನ ಇರ್ತಿದ್ರು, ಬಹಳ ಲಕ್ಷ್ಯ ಕೊಟ್ಟು ಕೇಳ್ತಿದ್ರು, ಬಹಳ ಭಕ್ತಿ ಕಲ್ತಿದ್ರು. ನೀವು ಯಾರಿಗೂ ನಾವು ಪಾಠ ಹೇಳಂಗಿಲ್ಲ ಅಂತ ಹೇಳಿದ್ರಿ, ಮತ್ತೆ ಇದೇನ ಗೊತ್ತಾಗಲ್ಲ. ನಿಮಗೆಲ್ಲರಿಗೂ ಹೇಳತ್ತೆ, ನಾನು ಪ್ರಭುದೇವರ ಪಾಠ ಹೇಳ್ಬೇಕಾದ್ರೆ, ಯಾರೇ ಶರಣರ ಬಗ್ಗೆ ಹೇಳ್ಬೇಕಾದ್ರೆ ದಯವಿಟ್ಟು ಶ್ರದ್ಧೆ ಇತ್ತಂತಂದ್ರ ಕೇಳ್ರಿ, ಶ್ರದ್ಧೆ ಇಲ್ಲಾಗಿದ್ರ ಲೆಫ್ಟ್ ಆಗ್ರಿ. ನಾನ ನಿಮಗ್ ಬೇಡ ಏನಂತಂದ್ರೆ ಬಿಟ್ಟು ಬಿಡ್ರಿ. ನಾನು ನಿಮಗ್ ಪಾಠ ಮಾಡೋ ಅವಶ್ಯಕತೆ ನನಗೇನಿಲ್ಲ, ತಿಳ್ಕಲ್ರಿ. ನಾನು ಸಮಯ ವ್ಯರ್ಥ ಮಾಡಕ್ ಅನ್ನೋದು ಇದನ್ನಿಲ್ಲ. ಯಾಕ ನಮಗೂ ಅಲ್ಪ ಸಮಯದ ಅಲ್ಪ ಆಯುಷ್ಯ ಐತಿ, ಯಾವಾಗ ಮುಗಿಸಿ ಗೊತ್ತಿಲ್ಲ. ಅದ್ರ ನಾವು ಬ್ರಹ್ಮ ಸಾಮ್ರಾಜ್ಯದಾಗ ಇರುತ್ತಲ್ಲ, ಅವ್ರು ಏನ್ರಿ ಯಾರು ಇಲ್ಲಿ ಲೆಫ್ಟ್ ಆದ್ರೆ ಯಾರು ಲಕ್ಷ್ಯ ಕೊಟ್ಟು ಕೇಳೋದತ್ತು ಕೇಳ್ತೀನಿ ನಾನು. ಇಲ್ಲಾಗಿತ್ತಂತಂದ್ರ ಪ್ರಭುದೇವರು ಸ್ವಲ್ಪ ಅವ್ರ ಬಗ್ಗೆ ಹೇಳ್ಬೇಕಾದ್ರ ಜರ ಅವ್ರಂಗ ಆಗ್ಬಿಡ್ತೀವಿ ನಾವು, ಏನ್ ಮಾಡಕ್ ಆಗಂಗಿಲ್ಲ. ತಪ್ಪಿದ್ರೆ ಕ್ಷಮೆ ಇದೆ, ನಿರ್ದಾಕ್ಷಿಣ ಸುಜಾತಮ್ಮ ಅವ್ರ ಕೇಳತ್ತಿರಲ್ರಿ? ನೀವ್ ಹೇಳ್ಬಿಡ್ರಿ. ನೀವು ಉಳ್ಕೊಂಡವ್ರು ಯಾರಿಗೆ ಪಾಠ ಹೇಳಕತ್ತೀರಂತಂದ್ರ ಅವ್ರಿಗೆ ನೀವು ಓಪನ್ ಮಾಡ್ರಿ, ಹೊಡಿಯೋ ಚಾಲೂ ಮಾಡ್ರಿ, ಬೇಕಾದ್ ಮಾಡ್ರಿ, ನಡೀತೈತಿ. ಆದ್ರ ಪ್ರಭುದೇವ್ರ ಬಗ್ಗೆ ನಾನು ಮಾತಾಡೋ ಟೈಮ್ನಾಗ ಅಥವಾ ಬೇರೆ ಯಾರೇ ಶರಣರ ಬಗ್ಗೆ ಮಾತಾಡೋ ಟೈಮ್ನಾಗ ನಡಬರುತ್ತ ಏನಾರೇ ನಾವು ಹಾಗೆ ಹೀಗೆ ಮಾಡ್ತೀವಿ ಅಂತಂದ್ರ ನನಗೇನು ಅವಶ್ಯಕತೆ ಇಲ್ಲ. ಹೆಂಗಂತೀರಿ? ಸುಜಾತಕ್ಕವ್ರೆ, ಯಾರಾದ್ರೂ ಹಾಗೆ ಮಾಡಿದ್ರಂದ್ರೆ ಏಕದಮ್ ಔಟ್ ಮಾಡಿಬಿಟ್ರಿ ಅವ್ರಿಗೆ. ಯಾಕಂದ್ರೆ ಅಪ್ಪ ಅವರು ಸತ್ಯದ. ದಯಮಾಡಿ ಎಲ್ಲ ಸದ್ಭಕ್ತರಲ್ಲಿ ವಿನಂತಿ, ಯಾರು ಡಿಸ್ಟರ್ಬ್ ಮಾಡಬಾರ್ದು. ಪ್ರವಚನ ಮಾಡುವಾಗ ಅವರ ವಿಷಯ ಚೇಂಜ್ ಆಗ್ತದೆ, ವಿಚಾರ ಚೇಂಜ್ ಆಗ್ತದೆ. ಅಮೃತಮಯವಾದ ಈ ವಿಷಯನ ತಾವು ಕೇಳ್ರಿ, ಜೀವನವನ್ನ ಪಾವನ ಮಾಡ್ಕೊಳ್ರಿ, ಎಲ್ಲರಲ್ಲಿಯೂ ವಿನಂತಿ. ಆಯ್ತು ಸರ್, ತಾವು ಮೊದಲನೇ ಆದ್ರೂ ಮತ್ತು ವಿಡಿಯೋಗಳು ಆನ್ ಮಾಡ್ಕೊಂತಾರ ನೋಡ್ರಿ. ಎಷ್ಟು ಹೇಳಿದ್ರು ಮತ್ತು ಸುಸಂಸ್ಕೃತರು ಇವರು, ಆದ್ರೂ ವಿಡಿಯೋ ಆನ್ ಮಾಡ್ಕೊಂತಾರ. ಆನ್ ಮಾಡಿ ಸುಸಂಸ್ಕೃತರು ಅಂತ ಅನ್ನಂಗಿಲ್ರಿ. ಅವ್ರ ಅನ್ನಂಗಿಲ್ಲ. ನಮ್ ಹಳ್ಳಿ ಮಂದಿ ಬಾಳ ಚಲೋ ರೀ, ಪಾಪ ಚಂದ ಕುಂತ ಪಾಠ ಕೇಳ್ತಾವ. ಏನ್ ಹೇಳ್ತಾರ ಹೌದ್ರಿ, ಏನ್ ಮಾಡಕ್ ಬರಂಗಿಲ್ಲ. ಈಗೆಲ್ಲ ಏನ್ ಮಾಡ್ತೀರಿ? ಈಗ ಹೆಂಗಾಗಿಬಿಡುತ್ತೆ ಗೊತ್ತನ್ರಿ, ಅಲ್ಲಿಂದ ಚಿತ್ತವೃತ್ತಿ ಹಿಂದೆ ಬಂತು ಅಂತಂದ್ರೆ ಅದು ಮನಸ್ಸಾಗಂಗಿಲ್ರಿ. ಏನ್ ಹೇಳ್ತೀವಿ ಅಂತ ನನ್ನ ಅಂತರಾತ್ಮ, ಹೌದಿಲ್ರಿ? ಆದ್ರೂ ಇಲ್ಲೇ 1, 2, 3 ಮಂದಿ ಬಿಟ್ರ ಇನ್ನು ಉಳಿದ 70-80 ಜನ ಏನಿದ್ದಾರಲ್ಲ ಅವರೆಲ್ಲ ಬಹಳ ದೊಡ್ಡವ್ರು ಇದ್ದಾರೆ. ಅವರಿಗಾಗಿ ಹೇಳೋದು ನಾನು ಅಷ್ಟೇ. 2-3 ಮಂದಿ ಸಂಬಂಧಲ್ಲ, ಇನ್ನು ಉಳಿದವ್ರು ಏನದಾರಲ್ಲ ಅವ್ರು ಶ್ರದ್ಧಾಭಕ್ತಿರ್ತಾರ, ಮೈಲಾರಪ್ಪನವ್ರ ಅಂತವ್ರದಾರ, ಅಂತವ್ರೊಬ್ಬರು ಇದ್ರೆ ಸಾಕ್ರಿ. ತಿಗಡಿ ಅಪ್ಪವ್ರಂತ ಜ್ಞಾನಿಗಳಿದಾರ. ಆನಂತರ ಎಲ್ಲಿಂದನೂ ಕೇಳ್ತಿರ್ತಾರ. ಅಂತ ಒಂದು ಹೃದಯಗಳಿದಾವಲ್ಲಿ, ಭಕ್ತಿಯಿಂದ ತುಂಬಿರ್ತಕ್ಕಂಥವು, ಪ್ರೇಮದಿಂದ ತುಂಬಿರ್ತಕ್ಕಂಥವು, ಜ್ಞಾನದಿಂದ ತುಂಬಿರ್ತಕ್ಕಂಥವು ಕೆಲವು ಸಾಧಕರಿದ್ದಾರ. ಅಂತವ್ರಿಗೆ ಕಲ್ಯಾಣ ಆಗಲಿ ಅಂತ ಸ್ವಲ್ಪ ಚಿಂತನೆ ಮಾಡ್ತೇವೆ ಅಷ್ಟೇ.
ಮಾಡ್ತೀವಿ ಅಂತಂದ್ರೆ, ಇವತ್ತವರು ಅವರು ದೇಹ ಬಿಟ್ಟಂತಹ ಕ್ಷಣ, ದೇಹ ಬಿಟ್ಟಂತ ಅಂತಂದ್ರೆ ಏನು, ಸಶರೀರವಾಗಿ ಹೋಗ್ಯಾರ ಅಂತ ಪ್ರತೀತಿ ವಾರಕರಿ ಪರಂಪರೆಯೊಳಗೆ ಗಾಢವಾಗಿ ನಂಬಿಕೆ ಐತಿ. ಹಿಂಗ್ ಹೋಗಾಕ ಬರ್ತತೆ ಇಲ್ಲೋ ಅಂತ ಬಹಳ ಮಂದಿ ಪ್ರಶ್ನೆ ಅದಾವ. ಹಂಗ ಹೋಗ್ತಾರ್ರಿ, ದೇಹ ಸಹಿತ ಅಂದ್ರ ಹೋಗಾಕ ಬರ್ತತಿ. ನಮ್ಮಲ್ಲಿ ಲಿಂಗದೊಳಗ ಸಾಕ್ಷಾತ್ ಬಸವಣ್ಣನವರ ಧರ್ಮಪತ್ನಿ ನೀಲಲೋಚನೆಯಮ್ಮ ಲಿಂಗದಲ್ಲಿಯೇ ವಿಲೀನಾದ್ರು. ಇದು ಪ್ರಮಾಣ ನಂದಲ್ಲ, ಹಿರಿಯರು ಸಿದ್ಧಲಿಂಗೇಶ್ವರರು ಹೇಳ್ಯಾರ, ಲಿಂಗದೊಳಗಲ್ಲಿ ನಾನು ನಮ್ಮಲ್ಲೇನೂ ಆಗ್ಯದ. ಬಸವಾದಿ ಶರಣರ ಕಾಲ್ಕೀರ್ತಿ ಆಗ್ಯದ. ಹೇಳಿ, ನಾವ್ ನಿನ್ನೆ ಏನ್ ನೋಡತ್ತಿದ್ವಿ ಅಂತಂದ್ರೆ, ಸಿದ್ದರಾಮೇಶ್ವರರಿಗೆ ಅಲ್ಲಮ ಪ್ರಭುದೇವರ ಮಾತನ್ನ ಹೇಳಿದ್ರು. ಏನ್ ಮಾತು ಅಂತಂದ್ರ, ಭಕ್ತನಿದ್ದ ಠಾವಿಗೆ ಕರ್ತ ಬಂದರೆ ಅತ್ತಿತ್ತ ಹರಿಯದೆ ನಂಬಬೇಕು ನೋಡ, ಕರ್ತನ ಕಂಡು ಭೃತ್ಯ ಉರಿಯನುವಿದರೆ ಬಳಿಕಲಿ ಕರ್ತೂತನ ಭೃತ್ಯ ಭಾವಕ್ಕೆ ಸಂಬಂಧವೇನು, ತಪ್ಪಿ ತಿದ್ದುಕೊಂಡೇನೆಂದರೆ ಸಾಗಬಲ್ಲುದೇ. ಇದು ನಿನ್ನ ಹೊಡೆಗೆ ಗುಹೇಶ್ವರ ಲಿಂಗದ ಶರಣನಾರೆಂಬುದ ನೀನೆತ್ತಬಲ್ಲೆ ಹೋಗ ಮುರುಡ ಸಿದ್ದರಾಮ. ಈ ಮಾತಿಗೆ ಸಿದ್ದರಾಮ ಶರಣರು ಪ್ರಾರ್ಥನೆಯನ್ನ ಮಾಡ್ತಾರ. ಎನ್ನ ಒಳಗ ನೃತ್ಯ ನೋಡುವಿರಿ, ಎನ್ನಲ್ಲೇನುಂಟಯ್ಯ, ನುಡಿ ಇಲ್ಲದ ಅಭವ ನೀನು. ನುಡಿಗಳಿತೆನೆಂದರೆ ನಿಮ್ಮ ನೊಡಂಬಡಿಸಲಾನು ಸಮರ್ಥನೆ. ಅನಂತ ವೇದಗಳೆಲ್ಲವೂ ನಿಮ್ಮ ಮುಂದೆ ಉಸರಲಿಕ್ಕಮ್ಮದೆ ಉಸಿರ ಇಕ್ಕಲಮ್ಮದೆ, ಅಂದ್ರೆ ಉಸಿರಾಡಲಾರದೆ, ಉಸಿರ ಏನಂತಾರಂತಂದ್ರೆ, ಅನಂತ ವೇದಗಳೆಲ್ಲವೂ ನಿಮ್ಮ ಮುಂದೆ ಉಸರಿ ಕಲ್ಲಮ್ಮದೆ ಮೂಗರಾಗಿದ್ದವು. ನಿಮಗೆ ಆನು ಎದುರುತ್ತರವ ಕೊಟ್ಟು ಕೆಟ್ಟ ಕೇಳಿಂಗೆ ಏನೆಂಬೆನೆ ಎಲೆ ಅಯ್ಯ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಾನು ಉಭಯ ಭ್ರಷ್ಟನೆಂಬುದ ನೀವೇ ಬಲ್ಲಿರಿ ಅನ್ನೋ ವಚನವನ್ನ ನಾವು ಹಿಂದಿನ ದಿನ ಚಿಂತನೆಯನ್ನ ಮಾಡಿವಿ. ಇವತ್ತಾದ್ರೂ ಮುಂದಿನ ವಚನ ಏನಪ್ಪಾ ಅಂತಂದ್ರೆ, ಅಯ್ಯ ನಿಮ್ಮ ಗಂಡ ಕಾಮಿಕೆ ನಂಬಿ ನಚ್ಚಿ ಶರಣು ಹೋಗಲರಿಯದೆ ಕೆಮ್ಮನೆ ಅಹಂಕಾರವ ಹೊತ್ತುಕೊಂಡು ಕೆಚ್ಚೆ ನೋಡಯ್ಯ. ಕೆಳಿಸಿ ಮರಗಿ ಅರಸಿಹೇನೆಂಬ ಮರುಳು ನಾಡಯ್ಯ. ಕಪಿಲ ಸಿದ್ಧ ಮಲ್ಲಿನಾಥಯ್ಯ, ಹಾಲಲ್ಲದ್ದು ನೀರಲ್ಲದ್ದು ನೀನೇ ಗತಿ ನೀನೇ ಮತಿ ಅಂತಂತಾರ. ಏನಂತಾರ ಅಂತ ಕೇಳಿದ್ರೆ, ನಿಮ್ಮ ಗಂಡ ಕಾಣಿಕೆಯಲ್ಲಿ ನಂಬಿ ನಚ್ಚಿ ಶರಣು ಹೋಗಲರಿಯದೆ, ನಿಮ್ಮನ್ನೆಲ್ಲ ನೋಡೇನಲ್ಲ ಈ ಕಾಣಿಕೆಯೊಳಗ ನಾನು ಏನ್ ಮಾಡಿದೆ, ನಂಬಿ ನಚ್ಚಿ ಶರಣು ಹೋಗಲರಿಯದೆ. ಇವು ಬಹಳ ಮಹತ್ವದ ಮಾತುಗಳಿದ್ದಾವ. ಒಂದು, ಗಟ್ಟಿಯಾಗಿ ನಂಬಿರಬೇಕು. ನಚ್ಚೋದು ಅಂದ್ರೆ ಅತಿಶಯವಾಗಿ ಪ್ರೀತಿಸಿರಬೇಕು ಮತ್ತು ಸಂಪೂರ್ಣವಾಗಿ ಶರಣಾಗತಿಯಾಗಿರ್ಬೇಕು. ಸದ್ಗುರುದೇವರಿ ಇವನು ಮಾಡಲಾರದೆ ಇದನ್ನ ನಂಬರು ನಚ್ಚರು ಬರಿದೇ ಕರೆಯುವರು, ನಂಬಲರಿಯಲಿ ಲೋಕದ ಮನುಷ್ಯರು ಅಂತ. ನಂಬರು ನಚ್ಚರು ಬರಿದೇ ಕರೆಯುವರು, ನಂಬಲರಿಯರು ಈ ಲೋಕದ ಮನುಷ್ಯರು. ಈ ಲೋಕದ ಮನುಷ್ಯರೇನಿದ್ದಾರಲ್ಲ, ಇವರಿಗೆ ನಂಬಿಕೆ ಇಲ್ಲ. ಲೋಕದ ಮಂದಿಗಳು, ಈ ಲೋಕದ ಮಂದಿಗೆ ಶಿವ ಸ್ವರೂಪದ ಮಾರ್ಗ ಏನಾದ್ರು ಗೊತ್ತಾಗ್ತದೆ ಅಂತ.
ಶಿವನ ಶಿವಯೋಗಿಗಳು ಕೂಡ ಬಹಳ ಚಂದ ಹೇಳ್ಯಾರ. ಊಟಕ್ಕೆ ವಿಷಯಕ್ಕೆ ಮರುಗುತ್ತಿಪ್ಪಾದಂಗೆ ಕೂಟ ಅಪ್ಪುದೇ ಶಿವಪಥದೋಡು. ಬಹಳ ಚಂದ ಮಾತದು. ಬರೀ ಊಟಕ್ಕ ನಾವೆಲ್ಲ ಎದಕ್ಕೆ ಮರುಗುತ್ತೀವಿ? ಊಟಕ್ಕೆ ವಿಷಯಕ್ಕೆ ಮರುಗುತ್ತಿಪ್ಪ ಆತಂಕೆ ನಾಲಿಗೆ ರುಚಿಗಾಗಿ ಪ್ರಪಂಚದ ವಿಷಯಗಳಿಗಾಗಿ ಹಗಲ ರಾತ್ರಿ ಮರುಗಕತ್ತಾನಲ್ಲ ಅವನಿಗೆ ಕೂಟ ಅಪ್ಪುದೇ ಶಿವಪಥದೋಳು. ಆ ಶಿವಪಥ ಅಂತೇನಲ್ಲ, ಶಿವನನ್ನ ಬೆರೆಯುವಂತ ಶಿವಯೋಗ ಮಾರ್ಗ. ಆ ಶಿವಯೋಗ ಮಾರ್ಗದಲ್ಲಿ ಕೂಟ ಇಲ್ಲೇ ಈ ಮಾತನ್ನ ನಮ್ಗೆ ತಿಳಿ ಕೊಡ್ತಾರ. ನಾನು ಏನ್ ಮಾಡಿದೆ, ಪ್ರಭುದೇವ್ರು ಬಂದಿದ್ರು, ಅವ್ರು ಬಂದಾಗ ನಾನು ಏನ್ ಮಾಡಿದೆ ಅಂತಂದ್ರ ನಂಬಲಿಲ್ಲ, ನಚ್ಚಲಿಲ್ಲ, ಸಂಪೂರ್ಣ ಶರಣಾಗತಿ ಆಗಲಿಲ್ಲ, ಶರಣು ಹೋಗಲರಿಯದೆ ಮಾಡಿದೆ. ಏನು ಕೆಮ್ಮನೆ ಅಹಂಕಾರವ ಹೊತ್ತುಕೊಂಡು ಕೆತ್ತೆ ನೋಡಿ. ನಾನೇನ್ ಮಾಡೀನಿ? ಬರೇ ಅಹಂಕಾರವನ್ನು ಹೊತ್ಕೊಂಡು ಕೆಟ್ಟು ಹೋದೆ. ಅಷ್ಟೇ ಅಲ್ಲದೆ ಮುಂದೆ ಹೇಳ್ತಾರ ಅವರು, ಕೆಡಿಸಿ ಮರಗಿ ಅರಸಿಗೆನೆಂಬ ಮರುಳು ನಾನಯ್ಯ. ನಾವೆಲ್ಲ ಹಿಂಗ ಮಾಡ್ತೀವಿ. ನಮ್ ಜೀವನನ ಇಂತದ. ಅದು ಚಲೋ ಇರೋದನ್ನೇ ಕೆಡ್ಸೋದು. ಹೌದಿಲ್ರಿ? ಚಲೋ ಆಗಿ ನಡೀತಿರ್ತದೆ, ಅದನ್ನ ಕೆಡ್ಸೋದು. ಕೆಡಿಸಿದ ಬೆಳಗ್ಗೆ ಮತ್ ಮರಗೋದು. ಅಲ್ಲ, ಅವನು ನನ್ನಿಂದ ಕೆಟ್ಟಲ್ಲ ಅಂತ ಮರಗ್ತೀವಿ ನಾವು. ಆ ನಂತರ ಮಾತ್ರ ಅದನ್ನು ಹುಡುಕಾಡ್ತೀವಿ. ಎಂದರೆ ಸಿಗ್ತದ? ಇದ್ದದನ್ನ ಚಲೋ ಅನ್ಕೊಳ್ಸ್ಕೊಡುದ್ರಪ್ಪ. ಯಾವ ಮನುಷ್ಯ ಶರೀರ ಸಿಕ್ಕದ ಅಂತ ತಿಳ್ಕೊಳ್ಳಿ. ಮನುಷ್ಯ ಶರೀರ ಸಿಕ್ಕದ, ದೇವ ದುರ್ಲಭವಾಗಿರ್ತಕ್ಕಂಥ ದೇವತೆಗಳು ಸಿಗಲಾದಂತ ಮನುಷ್ಯ ಶರೀರ ಸಿಕ್ಕಾಗ ಇದನ್ನ ನಾವ್ ಏನ್ ಮಾಡ್ತೇವಿ? ಮೊದಲು ಮನುಷ್ಯ ಶರೀರ ಕೆಡಿಸ್ತೇವೆ. ತಿನ್ನಬಾರದು ತಿಂದು, ಕುಡಿಯಬಾರದು ಕುಡದು, ಸೇದಬಾರದು ಸೇರಿ, ಮಾಡಬಾರದು ಮಾಡಿ ಇದನ್ನ ಕೆಡಿಸ್ತೇವೆ. ಕೆಡಿಸಿ ಮತ್ತೆ ಕುತ್ಕೊಂಡು ಮರಗ್ತೇವೆ. ಏನಾದ್ರು ರೋಗಗಳು ಬರ್ತಾವಲ್ಲ, ಏನಪ್ಪ ಚಲೋ ಇತ್ತು ನಮ್ದು ಶರೀರ, ನಾ ಇದನ್ನೆಲ್ಲ ಹಾಕ್ಬಿಟ್ರೆ ಹಂಗಾತು ಹಿಂಗಾತು ಅಂತ ಮತ್ತೆ ಮರಗುತ್ತೇವೆ. ಕೊನೆಗೆ ಅರಸ್ತೇವೆ. ಏನಾರೇ ಮಾಡಿ ಚಲೋ ಮಾಡಕ್ ಬರ್ತದೇನ ಅರಸ್ತೇವೆ. ಇಂಥವ್ರಿಗೆ ಏನಂತ ಕರೀತಾರ? ಮರುಳರು ಅಂತ ಕರೀತಾರೆ. ಇಂಥ ಮರುಳ ನಾನಯ್ಯ ಅಂತಂತಾರ ಅವರು. ಸಿದ್ದರಾಮೇಶ್ವರ ಶರಣರು ಕೆಡಿಸಿ ಮರುಗಿ ಅರಸಿಹೆ ಎಂಬ ಮರುಳು ನಾನಯ್ಯ. ಕಪಿಲ ಸಿದ್ಧ ಮಲ್ಲಿನಾಥಯ್ಯ. ಈಗ ನಾನು ಏನಂತೀನಿ, ಅವ್ರ ಸಂಪೂರ್ಣ ಶರಣಾಗತ ಮೂಲಕ ಅವ್ರಂತಾರ, ಕಪಿಲ ಸಿದ್ಧ ಮಲ್ಲಿನಾಥಯ್ಯ ಹಾಲಲ್ಲದ್ದು ನೀರಲ್ಲದ್ದು. ನನ್ ಬೇಕಾರ ಹಾಲಿನೊಳಗರೆ ಇಡು, ಬೇಕಾರ ನೀರಿನೊಳಗರೆ ಇಡು, ನನಗೆ ನೀನೇ ಗತಿ, ನೀನೇ ಮತಿ ಅಂತ. ಹಾಲಲ್ಲದ್ದು ನೀರಲ್ಲದ್ದು ಅಂದ್ರೆ ಏನ್ ಗೊತ್ತನ್ರಿ? ನನಗೆ ಒಳ್ಳೆಯದನ್ನಾದ್ರೂ ಮಾಡು, ಅಥವಾ ಕೆಟ್ಟ ಮಾಡಂತ ಮಾಡು. ಇದಕ್ಕೆ ನೀನ ನನಗೆ ಗತಿ, ನೀನ ನನಗೆ ಮತಿ ಅಂತ ಹೇಳ್ತಾರ. ಅಷ್ಟೇ ಅಲ್ಲದೆ ಮತ್ತು ಪ್ರಾರ್ಥನೆ ಏನ ಮಾಡ್ತಾರ? ಏನ್ ಪ್ರಾರ್ಥನೆ ಮಾಡ್ತಾರ ಅಂತಂದ್ರೆ, ಎನ್ನ ಭರಬಾರ ನಿಮ್ಮದಯ್ಯ, ಎನ್ನ ಹಾನಿ ಇರುತ್ತೇ ನಿಮ್ಮದಯ್ಯ, ಎನ್ನ ಕರಕರ ಕಾಡವಿರುತ್ತದೆ, ನಿನ್ನ ಕಾಟ ಎನ್ನ ಪ್ರಾಣದೂಟ. ಕಪಿಲ ಸಿದ್ಧ ಮಲ್ಲಿನಾಥ, ಕೊಲ್ಲು ಕಾಯಿ ನಿಮ್ಮ ಧರ್ಮದ ಬಲ. ಇದೇ ತರದ ಬಸವನ ವಚನದ ಏನಂತಾರ ಇಲ್ಲಿ ಸಿದ್ದರಾಮೇಶ್ವರ ಶರಣರು ಅಂತಂದ್ರೆ, ಎನ್ನ ಭರಭಾರ ನಿಮ್ಮದಯ್ಯ. ಭರಭಾರ ಅಂತಂದ್ರ ಹೊರೋಭಾರ ಅಂದ್ರೆ ಜವಾಬ್ದಾರಿ. ಹೇ ಪರಮಾತ್ಮನೇ, ಪ್ರಭುದೇವರೇ, ನನ್ನ ಸಂಪೂರ್ಣ ಜವಾಬ್ದಾರಿ ಯಾರ್ದಪ್ಪ ಅಂತಂದ್ರೆ ಅದು ನಿಮ್ದು. ನನ್ನ ಸಂಪೂರ್ಣ ಜವಾಬ್ದಾರಿನೇ ನಿಮ್ದು. ಎನ್ನ ಹಾನಿ ನಿಮ್ಮದಯ್ಯ. ನನಗ ಆಗುವಂತ ಹಾನಿ ಆಗ್ಲಿ, ನನಗ ಆಗುವಂತ ಅಭಿವೃದ್ಧಿ ಆಗ್ಲಿ, ಅದು ನಿನ್ನದೇ. ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ. ಹೀಗಿರ್ಬೇಕಾದ್ರ ಎನ್ನ ಕರಕರ
ಅತಿಶಯವಾಗಿ ಕಾಡಕ್ ಹೋಗ್ಬೇಡ. ನಿನ್ನ ಕಾಟ ಎನ್ನ ಪ್ರಾಣದೂತ. ನಿನ್ನ ಕಾಟ ಎಂತದಂತಂದ್ರೆ ಅದು ನನ್ನ ಪ್ರಾಣಕ್ಕೆ, ನನ್ನ ಪ್ರಾಣನೇ ಅದಕ್ಕೆ ಅರ್ಪಿತ ಆಗ್ತದೆ. ನನ್ನ ಪ್ರಾಣದ ಊಟನೇ ಆಗ್ಬಿಟ್ಟಿರ್ತದೆ. ಅಂದ್ರ ನನ್ನ ಪ್ರಾಣ ಹೊರಟು ಹೋಗ್ತದೆ. ಅಂತದ್ದು ನಿನ್ನ ಕಾಟ. ನಿನ್ನ ಕಾಟ ಎನ್ನ ಪ್ರಾಣದ ಊಟ. ಕಪಿಲ ಸಿದ್ಧ ಮಲ್ಲಿನಾಥ ಕೊಲ್ಲು ಕಾಯಿ. ಹೇ ಪರಮಾತ್ಮನೇ, ಬೇಕಾದ್ರ ನೀ ನನ್ನನ್ನ ಕೊಲ್ಲು, ಬೇಕಾದ್ರ ಕಾಯಿ. ನಿಮ್ಮ ಧರ್ಮದವನ. ನಾ ಯಾರ ಬಗ್ಗೆ? ನಾನು ನಿಮ್ಮ ಬಗ್ಗೆ. ನಿಮ್ಮ ಧರ್ಮದವ ನಾನು ಅಂತಾರ. ಇಷ್ಟು ಹೇಳಿದಾಗ ಸಿದ್ದರಾಮ ಶರಣರ ಕಡೆ ಕರುಣೆಯ ದೃಷ್ಟಿಯನ್ನು ಬೀರಿ ಪ್ರಭುದೇವರು ಹೇಳ್ತಾರ, ಹೊರಗಾಡಿ ಬಂದನೆಂದು ನುಡಿಸಲೊಲ್ಲದೆ ಸುಮ್ಮನಿದ್ದೇನು. ಎನ್ನ ಮನನೊಂದು ತಾಗಿದರೆ ನಿಮ್ಮತ್ತ ಮುಂದಾದೆನು. ಬೆಕ್ಕುತ್ತ ಬೆದರುತ್ತ ಕಾಲ ಮೇಲೆ ಬಿದ್ದರೆ ಕಂಗಳ ಉದಕ ಮಜ್ಜನ ಕೆರದಂತಾಯಿತು. ಅಂತಿದ್ದರೆ ಕಂಡು ನೆಗೆಗಿದೆನೋ ನಮ್ಮ ಗುಹೇಶ್ವರಲಿತ್ತು. ಇಲ್ಲೇನು ಪ್ರಾರ್ಥನೆಯನ್ನು ಮಾಡ್ಯಾರಲ್ಲ, ಇವು ಬಹಳ ಮಹತ್ವದ ಪ್ರಾರ್ಥನೆಗಳಿವೆ. ಈ ತರದ ಜೀವನ ನಮ್ಮದಿತ್ತಂತಂದ್ರೆ, ಅಂದ್ರೆ ಎಷ್ಟು ಸಮರ್ಪಿತ ಭಾವ, ಸಂಪೂರ್ಣವಾಗಿ ನನ್ನನ್ನ ಸಂಪೂರ್ಣವಾಗಿ ಪ್ರಭುದೇವರ ಪಾದಗಳಿಗೆ ಅರ್ಪಿತ ಮಾಡಿಬಿಡ್ಬೇಕ್ರಿ. ಪೂರ್ತಿ ಅಲ್ಲಿ ನಾನು ಇರಬಾರ್ದೆ, ಏನು ಇರಂಗಿಲ್ಲ, ಎಲ್ಲವೂ ನಿನ್ನದೇ. ನನ್ನ ಹಾನಿನೂ ನಿಂದ, ನನ್ನ ವೃದ್ಧಿನೂ ನಿಂದ, ನನ್ ಏನೈತಲ್ಲ ಎಲ್ಲವೂ ನಿನ್ನದೇ. ಬೇಕಾದ ಕಾಯಿ, ಬೇಕಾದ ಕೊಲ್. ನಿಮ್ಮ ಧರ್ಮದವ ನಾನು, ನಿಮ್ಮ ಧರ್ಮದವ. ಇಷ್ಟು ಸಂಪೂರ್ಣವಾಗಿ ಯಾವಾಗ ಶರಣಾಗತಾಗ್ತದ ಅವಾಗ ಪ್ರಭುದೇವ್ರ ಕೃಪಾ ಆಗ್ತದ್ರಿ. ಇಲ್ಲಾಗಿತ್ತಂದ್ರೆ ಆಗುದಿಲ್ಲ. ಪ್ರಭುದೇವರ ಮುಂದೆ ನಾನಾ ಅಂದವರೆಲ್ಲ ಉಲ್ಟಾ ಹೊಡೆದು ಹೋಗ್ತಾರೆ. ಅಲ್ಲಿ ಎಂತ ಯೋಗ ಸಿದ್ಧ ಗೋರಕ್ಷಣೆ ಇರ್ಲಿ, ಎಲ್ಲಾ ಯೋಗದ ಬಲ್ಲದಂತ ಸಿದ್ದರಾಮರೇ ಇರ್ಲಿ, ಅಥವಾ ಬಸವಣ್ಣನವರೇ ಇರ್ಲಿ, ಮುಂದಿನ ಪುಸ್ತಕ ಬರೆದದ ಅವ್ರದ್ದು ಕತೆ, ಯಾರೇ ಇರ್ಲಿ, ಯಾವಾಗ ನಾನು ಅಂತ ಬಂತಂತಂದ್ರ ಅದನ್ನ ಕಟ್ಟ ಮಾಡಿಬಿಡ್ತಾರೆ ಪ್ರಭುದೇವರು. ಎಲ್ಲವನ್ನ ಅಲ್ಲಗಳಿತಾರ ಅವರು. ಎಲ್ಲಿ ಏನ್ ಅಂತೀನಿ ಕಟ್ಟ ಅಲ್ಲ ಅದು. ಅದಕ್ಕೆ ಅಲ್ಲನವರು ಅವ್ರ ಕೃಪಾ ಆಗ್ಬೇಕಾರ. ಹೇಗಾಗ್ತದ ಈ ತರ ಸಂಪೂರ್ಣ, ಅಲ್ಲಿ ಒಂದೇ ಆದಿ ಸಂಪೂರ್ಣ ಶರಣಾಗತಿ, ಸಂಪೂರ್ಣ ಸಮರ್ಪಿತ. ಎಲ್ಲಾದಿಂದ ಅದೇನೂ ಇಲ್ಲಪ್ಪ, ಎಲ್ಲವೂ ನೀನೇ, ಎಲ್ಲವೂ ನಿನ್ನದೇ ಅಂತ ಯಾವಾಗ ಅವ್ರ ಪಾದಕ್ಕೆ ಸನಿ ಹಚ್ತೀವಿ ಅವಾಗ ಅವ್ರ ಕೃಪಾ ಆಗುತ್ತೆ. ಹೇಳ್ತಾರ ಅವರು, ಹೊರಗಾಡಿ ಬಂದನೆಂದು ನುಡಿಸಲೊಲ್ಲದೇ ಸುಮ್ಮನಿದ್ದೆ. ನೀನು ಹೊರಗಾಡಿ ಬಂದವ. ಹೊರಗಾಡಿ ಬಂದವ ಅಂತಂದ್ರೆ ಏನು? ಸ್ವಸ್ವರೂಪದಿಂದ ಭಿನ್ನನಾಗಿ ಹೊರಗೆ ಆಡಿ ಬಂದವ ಅಂತಂದ್ರ ಸ್ವಸ್ವರೂಪದಿಂದ ಭಿನ್ನನಾಗಿ ಮ್ಯೂಟ್ ಮಾಡ್ಕೊಳ್ರಿ, ವಿಡಿಯೋ ಆಫ್ ಮಾಡ್ಕೊಳ್ರಿ. ಎಷ್ಟು ಸರಿ ಹೇಳ್ಬೇಕ್ರಿ ನಿಮಗೆ? ರಾಜಪ್ಪ ಅವ್ರು ತೆಗೆದು ಹಾಕ್ಬಿಡ್ರಿ ಅಂತವ್ರಿಗೆ. ಸುಮ್ಮನೆ ಎಷ್ಟು ಹೇಳ್ಬೇಕು. ಸುಜಾತಮ್ಮರೇ, ನೀವು ಇಂಥದನ್ನ ತೆಗೆದು ಹಾಕ್ಬಿಡ್ರಿ. ನೀವು ಅವ್ರಂತಾರ ಅನ್ನೋರು, ನಾನು ಹೆಂಗ್ ತೆಗೀನ್ರಿ, ನಮ್ ಕಡೆ ತೆಗಿಯೋ ಅಥಾರಿಟಿ ಇಲ್ಲ ಅಂತಾರ. ಮತ್ತಿನ್ನೇನ್ ಮಾಡಕ್ ಬರ್ತದ್ರಿ? ಹೌದಿಲ್ರಿ? ನೋಡ್ರಿ, ಇಷ್ಟಾದ್ರೂ ಮತ್ತು ಅವರು ಮ್ಯೂಟ್ ಇದು ಅಲ್ಲ, ಅವ್ರಿಗೆ ಗೊತ್ತಾಗ್ತದಿಲ್ಲ ಅಂದ್ಬಿಟ್ರಿ. ಪಾಪ ಅವ್ರದ್ದು ತಪ್ಪಲ್ಲ, ಅವ್ರಿಗೆ ಅದು ಆನ್ ಮಾಡಕ್ ಬರ್ತದೆ ಇಲ್ಲೋ ಅದು ಅದಕ್ಕೆ ಪ್ರಾಬ್ಲಮ್. ನಮಗೆ ಆಫ್ ಆನ್ ಮಾಡಕ್ ಬರೋದಿಲ್ಲ. ಅದು ಸಮಸ್ಯೆ ಇರುತ್ತೆ. ಹೌದಿಲ್ರಿ? ಪ್ರಾಬ್ಲಮ್ ಇರೋದೇನಂತಂದ್ರೆ ಅವ್ರಿಗೆ ಅದು ಸರಿಯಾಗಿ ಮಾಹಿತಿ ಇಲ್ಲ. ಮತ್ತಾರೆ ನಿಮ್ಮ ಮನ್ಯಾಗ ಹುಡುಗರು ಇರ್ತಾರಲ್ರಿ, ಅವ್ರಿಗೆ ಫೋನ್ ಕೊಡ್ರಿ, ಅವ್ರ ಕಡೆ ಕೇಳಿ ತಿಳ್ಕೊಬೇಕು. ಎಲ್ಲ ಕಲಿಬೇಕಂತ ನಾವು. ಈಗೆಲ್ಲ ವಯಸ್ಸಾಗಿತ್ತು ಅಂತಂದ್ರೆ ಬಿಡಾಕ್ ಬರಾಕಿಲ್ಲ. ನಾವು ಜರ ಕಲಿಯೋದು. ಅದು ಹೆಂಗ್ರಿ
ಬಂದಿವಲ್ಲ, ಪ್ರಭುದೇವರನ್ನ ಬಿಟ್ಟು ಹೊರಗೆ ಆಡಕ ಬಂತು ನೋಡ್ರಿ. ಪ್ರಭುದೇವರ ಬಗ್ಗೆ ನೀವು ಹೇಳ್ತಾ ಇರೋದ್ರ ಬಗ್ಗೆ ನಾವು ತಲೀನತೆಯಿಂದ ಕೇಳ್ತಾ ಇದೀವಿ, ಹಿಂಗಾಗ್ಬಿಟ್ರೆ ಬೇಜಾರಾಗ್ಬಿಡ್ತದೆ. ಅದಕ್ಕಾಗಿ ಸ್ವಲ್ಪ ಇದನ್ನಾಗ್ತದ. ಇರ್ಲಿ, ಮುಂದಿನ ವಿಷಯವನ್ನ ನಾವು ನಾಳೆ ಪ್ರಭುದೇವರು ಏನ್ ಹೇಳ್ತಾರ ಅನ್ನೋದನ್ನ ನಾಳೆ ನೋಡೋಣ ಅಂತ ಹೇಳ್ತಾ ಸರ್ವ ಗುಜ್ಜರಿಗೆ ಶರಣಾರ್ಥಿ.